ಕೃಷ್ಣರು ಒಂದೇ ಸಾಲಿನಲ್ಲಿಟ್ಟು ಒಂದೇ ಅಂತಸ್ತಿನಲ್ಲಿಟ್ಟು ಒಂದೇ ಘನತೆ ಕೊಟ್ಟು ನೋಡುತ್ತಿದ್ದಾರೆ. ನಿಜಕ್ಕೂ ಈ ಮೂವರು ಒಂದೇ ಆಗಲು ಎಂದಾದರೂ ಸಾಧ್ಯವೇ? ನಮ್ಮ ದೃಷ್ಟಿಯಲ್ಲಿ ಸಾಧ್ಯವಿಲ್ಲ. ಆದರೆ ಶ್ರೀರಾಮಕೃಷ್ಣರ ದೃಷ್ಟಿಯಲ್ಲಿ ಸಾಧ್ಯವಿದೆ. ಏಕೆ? ಅವರು ಮಂತ್ರ ದಷ್ಟಾರರು, ತತ್ವವನ್ನು ಕಂಡವರು. ನಾವಾದರೂ ತೋರಿಕೆಯನ್ನು ಕಾಣುವವರು, ಮುಖವಾಡಗಳನ್ನು ಕಾಣುವವರು. ಶ್ರೀರಾಮಕೃಷ್ಣರು ತಮ್ಮ ಮಡದಿಯಲ್ಲಿ ಜಗನ್ಮಾತೆಯನ್ನ ಜಗಜ್ಜನೆಯನ್ನ ಕಂಡರೆ ಶ್ರೀಮಾತೆಯವರೇನು ಕಡಿಮೆ ಇಲ್ಲ. ಅವರು ಶ್ರೀರಾಮಕೃಷ್ಣರಲ್ಲಿ ಸರ್ವಸ್ವವನ್ನು ಕಾಣುತ್ತಿದ್ದರು. ಅವರು ಆಗಾಗ ಶ್ರೀರಾಮಕೃಷ್ಣರನ್ನ ಅಪ್ಪ ಎಂದು ಸಂಬೋಧಿಸುತ್ತಿದ್ದರು. ಇದನ್ನು ನೋಡಿದ ಹೃದಯರಾಮ ಒಂದು ದಿನ ಲೇವಾಡಿ ಮಾಡುವಂತೆ, ಇದೇನತ್ತೆ, ನೀವು ನನ್ನ ಮಾವನನ್ನ ಅಪ್ಪ ಅಂತ ಕರೆಯುತ್ತೀರಲ್ಲ ಎಂದು ಕೇಳಿದಾಗ ಶ್ರೀಮಾತೆಯರ ಉತ್ತರ ತಾನೇ ತಾನಾಗಿ ಹೊಮ್ಮಿತು. ಅವರು ಅಪ್ಪ ಮಾತ್ರವೇ ಯಾಕೆ, ಅವರು ನನ್ನ ತಾಯಿ, ಬಂಧು ಬಳಗ, ಇಷ್ಟ ಮಿತ್ರರೂ ಕೂಡ. ಅವರೇ ಎಲ್ಲವೂ ಆಗಿದ್ದಾರೆ. ಇಷ್ಟಲ್ಲದೆ ಅವರು ಶ್ರೀರಾಮಕೃಷ್ಣರನ್ನು ಸರ್ವದೇವದೇವಿ ಸ್ವರೂಪರೆಂದು ತಿಳಿದಿದ್ದರು. ಒಮ್ಮೆ ಒಬ್ಬ ಭಕ್ತೆಯ ಹತ್ತಿರ ಹೇಳ್ತಾರೆ, ಠಾಕೂರರೇ ಮಾನಸ ದೇವಿ, ಅವರೇ ಗಂಗಾದೇವಿ, ಅವರೇ ಎಲ್ಲವೂ ಆಗಿದ್ದಾರೆ. ಅಂದರೆ ನಾನು ಹಾಗೆ ಹೇಳಿದೆ, ಏನಂತ ಹೇಳಿದೆ, ಅವರು ಶ್ರೀರಾಮಕೃಷ್ಣ ನಾಮವನ್ನು ಹೇಳ್ಬೇಕಾದ್ರೆ ಹೇಳಿದೆ ಅಂತ. ರಾಮಕೃಷ್ಣರು ಸರ್ವದೇವದೇವಿ ಸ್ವರೂಪರು. ಅವ್ರ ನಾಮವನ್ನು ಹೇಳಿದ್ರೆ ಎಲ್ಲ ದೇವರ ನಾಮವನ್ನು ಹೇಳ್ದಂಗಾಗುತ್ತೆ. ಅಲ್ಲೊಂದು ಹೇಳ್ದಂಗಾಗುತ್ತೆ, ಕ್ರಿಸ್ತಂದು ಹೇಳ್ದಂಗಾಗುತ್ತೆ. ನಾವು ಈ ಸತ್ಸಂಗಕ್ಕೆ ಬಂದರೆ ನೀವು ಶುಕ್ರವಾರ ನಮಾಜಿಗೆ ಹೋಗೋ ಅವಶ್ಯಕತೆ ಇಲ್ಲ, ಭಾನುವಾರ ಚರ್ಚಿಗೆ ಹೋಗೋ ಅವಶ್ಯಕತೆನೇ ಇಲ್ಲ, ಇನ್ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತಾರೆ ಅದು ಯಾವುದಕ್ಕೂ ಹೋಗೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ರಾಮಕೃಷ್ಣರಲ್ಲೇ ಎಲ್ಲವೂ ಒಂದಾಗಿದ್ದಾರೆ. ಅದಕ್ಕೆ ಒಂದು ಚಿಕ್ಕ ಭಜನೆ ಬರುತ್ತೆ, ಎಷ್ಟು ಚೆನ್ನಾಗಿದೆ ಅಂದರೆ ಅದಕ್ಕೆ ಆ ಹಾಡು ಎಷ್ಟು ಅದ್ಭುತವಾದ ವರ್ಣನೆಯನ್ನು ಹೇಳುತ್ತೆ ಅಂದರೆ, ಎಲ್ಲ ರೂಪಗಳು ಅವರಲ್ಲೇ ಇದೆ ಅಂತ ಕುವೆಂಪು ಅವರು ಎಷ್ಟು ಚೆನ್ನಾಗಿ ಹಾಡನ್ನು ಬರೆದಿದ್ದಾರೆ ಅಂದರೆ, ಭರತ ಖಂಡದ ನೀಲ ಗಗನವ ತಿಮಿರ ಮುಸುಗಿರಲು, ಭರತ ಖಂಡದ ನೀಲ ಗಗನವ ತಿಮಿರ ಮುಸುಗಿರಲು, ಭರತ ಖಂಡದ ನೀಲ ಗಗನವ ತಿಮಿರ ಮುಸುಗಿರಲು, ಭಾರತೀಯರು ತಮ್ಮ ಧ್ಯೇಯ ಮರೆತು ಮಲಗಿರಲು. ಈ ಹಾಡಲ್ಲಿ ಮುಂದೆ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಕ್ರಿಸ್ತ ಮಹಮ್ಮದ ರಾಮ ಕೃಷ್ಣ ಜೊರಾಸ್ತ ಗೌತಮರು, ಕ್ರಿಸ್ತ ಮಹಮ್ಮದ ರಾಮ ಕೃಷ್ಣ ಜೊರಾಸ್ತ ಗೌತಮರು, ದಿವ್ಯ ವೇದ ಕುರಾನು ಬೈಬಲು ತಲ್ಮಡಾದಿಗಳು, ದಿವ್ಯ ವೇದ ಕುರಾನು ಬೈಬಲ್ ತಲ್ಮಡಾದಿಗಳು, ಗುಡಿಯು ಚರ್ಚು ಮಸೀದಿ ಆಶ್ರಮ ಅಗ್ನಿ ಪೂಜೆಗಳು, ಗುಡಿಯು ಚರ್ಚು ಮಸೀದಿ ಆಶ್ರಮ ಅಗ್ನಿ ಪೂಜೆಗಳು, ಕಾಶಿ ಮಕ್ಕಗಳೆಲ್ಲ ನಿನ್ನೊಳಗೈಕ್ಯವಾಗಿ ಹವೋ, ಕಾಶಿ ಮಕ್ಕಗಳೆಲ್ಲ ನಿನ್ನೊಳಗೈಕ್ಯವಾಗಿ ಹವೋ, ಭರತ ಖಂಡದ ನೀಲ ಗಗನವ ತಿಮಿರ ಮುಸುಗಿರಲು, ಭರತ ಖಂಡದ ನೀಲ ಗಗನವ ತಿಮಿರ ಮುಸುಗಿರಲು, ಸರ್ವ ಮಾರ್ಗಗಳೊಂದೇ ನಿಲಯಕ್ಕೆ ಪೋಪುದೆಂಬುದನ್ನು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಎಲ್ಲ ಮಾರ್ಗಗಳು ಒಂದೇ ಮನೆಗೆ ಹೋಗೋದು, ಸರ್ವ ಮಾರ್ಗಗಳೊಂದೇ ನಿಲಯಕ್ಕೆ, ನಿಲಯ ಅಂದ್ರೆ ಮನೆ, ಸರ್ವ ಮಾರ್ಗಗಳೊಂದೇ ನಿಲಯಕ್ಕೆ ಪೋಪುದೆಂಬುದನು, ಯೋಗ ವಿದ್ಯೆಯೊಳರಿತು ಮಾನವ ಕುಲಕ್ಕೆ ಬೋಧಿಸಿದೆ, ಯೋಗ ವಿದ್ಯೆಯೊಳರಿತು ಮಾನವ ಕುಲಕ್ಕೆ ಬೋಧಿಸಿದೆ, ಕ್ರೈಸ್ತ ಹಿಂದೂ ಮಹಮ್ಮದೀಯರೇ ಬೌದ್ಧ ಮೊದಲಾದ, ಕ್ರೈಸ್ತ ಹಿಂದೂ ಮಹಮ್ಮದೀಯರೇ ಬೌದ್ಧ ಮೊದಲಾದ ಮತಗಳಾತ್ಮವದೊಂದೇ ಎಂಬುದ ತಿಳುಹಿ ಪಾಲಿಸಿದೆ, ಮತಗಳಾತ್ಮವದೊಂದೇ ಎಂಬುದ ತಿಳುಹಿ ಪಾಲಿಸಿದೆ, ಭರತ ಖಂಡದ ನೀಲ ಗಗನವ ತಿಮಿರ ಮುಸುಗಿರಲು, ಭರತ ಖಂಡದ ನೀಲ ಗಗನವ ತಿಮಿರ ಮುಸುಗಿರಲು. ಎಷ್ಟು ಚೆನ್ನಾಗಿದೆ. ಎಲ್ಲ ಧರ್ಮಗಳ ಆತ್ಮ ಒಂದೇ, ಮತಗಳ ಆತ್ಮವದೊಂದೇ ಎಂಬುದ ತಿಳುಹಿ ಪಾಲಿಸಿದೆ. ಅದನ್ನೆಲ್ಲರಿಗೂ ಹೇಳಿ ತಾವು ಪಾಲಿಸ್ತಾರೆ. ಬರೀ ಹೇಳಿಲ್ಲ, ಅವರು ಪಾಲಿಸಿದ್ರು ಫಸ್ಟ್ ಅಲ್ವಾ. ಆಮೇಲೆ ಕೊನೆಗೆ ಹೇಳ್ತಾರೆ ಕುವೆಂಪು, ದಕ್ಷಿಣೇಶ್ವರ ದೇವ ನಿಲಯದ ಪರಮ ಯೋಗೀಂದ್ರ, ದಕ್ಷಿಣೇಶ್ವರ ದೇವ ನಿಲಯ ಪರಮ ಯೋಗೀಂದ್ರ.
ಹೇಳ್ಕೊಡ್ತೀನಿ ಹೇಳಿ ಇದೊಂದು ಸಾಲು.